ಜಯ ಅಂದರೆ ಸಕ್ಸಸ್. ಯಾವುದೇ ಒಂದು ಕ್ಷೇತ್ರದಲ್ಲಿ ನಮಗೆ ಜಯ ಸಿಗಬೇಕಾದ್ರೆ ಜಯವು ಸುಮ್ಮನೆ ದೊರಕುವಂಥದ್ದಲ್ಲ. ಜಯ ಸಿಗಬೇಕಾದ್ರೆ ನಾವು ಬಹಳ ಡೆಡಿಕೇಟ್ ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕಾಗಿರ್ತದೆ. ಈ ಜಗತ್ತಿನಲ್ಲಿ ನೋಡುವಾಗ ಅನೇಕರು ಜಯವನ್ನು ಸಾಧಿಸಬೇಕಾದರೆ ಬಹಳಷ್ಟು ತ್ಯಾಗವನ್ನು, ಡೆಡಿಕೇಟನ್ನು, ಫೋಕಸನ್ನು ಮಾಡಿದ್ದಾರೆ. 1950ರ ಒಂದು ದಶಕದಲ್ಲಿ ಅಮೆರಿಕದ ಬಹುದೊಡ್ಡ ಕಂಪನಿಯಾಗಿರ್ತಕ್ಕಂಥ ನೈಕ್ ಅಂತಕ್ಕಂಥ ಕಂಪನಿಯ ಒಂದು ವಿಷಯದಲ್ಲಿ ಇದನ್ನು ನಾವು ತಿಳಿದುಕೊಳ್ಳೋಣ. ನೈಕ್ ಅಂತಕ್ಕಂಥ ಕಂಪನಿಯು ಶೂವನ್ನು ತಯಾರು ಮಾಡ್ತಕ್ಕಂಥ ದೊಡ್ಡ ಕಂಪನಿ ಆಗಿದೆ. ಈ ಕಂಪನಿಯು ಮಿಲಿಯನ್ ಅಷ್ಟು ಟರ್ನ್ ಓವರನ್ನು ಮಾಡ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಸಾಧಿಸಿ ಎಲ್ಲ ಪಟುಗಳಿಗೆ ಅಚ್ಚುಮೆಚ್ಚಿನ ಕಂಪನಿಗಳಾಗಿದೆ. ನಾನು ಮಾತಾಡ್ತಕ್ಕಂಥದ್ದು ನೈಕ್ ಅಂತಕ್ಕಂಥ ಕಂಪನಿ. ಈ ಕಂಪನಿಯ ಸ್ಥಾಪಕರಾಗಿರ್ತಕ್ಕಂಥ ಫಿಲ್ ನೈಕ್ ಅಂತಕ್ಕಂಥವರು ತಮ್ಮ ಅಭ್ಯಾಸವನ್ನು ಸಮಯದಲ್ಲೇ ಒಂದು ವ್ಯಾಪಾರದ ಬಹುದೊಡ್ಡ ಕನಸನ್ನು ಕಾಣುತ್ತಾರೆ. 1962ರಲ್ಲಿ ತಮ್ಮ MBAಯನ್ನು ಮಾಡುತ್ತಿರುವಾಗಲೇ ಆ ಒಂದು ಕಾಲೇಜಿನಲ್ಲೇ ಒಂದು ಅಸೈನ್ಮೆಂಟ್ನಲ್ಲಿ ವ್ಯಾಪಾರದ ಕುರಿತು ಬಹುದೊಡ್ಡ ಚಿತ್ರವನ್ನು ಬಿಡಿಸಿದರು ಎಂಬುದಾಗಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಯಾವುದೇ ಒಂದು ಗೋಲನ್ನು ಅಚೀವ್ ಮಾಡಬೇಕಾದ್ರೆ ಅದರ ಬಗ್ಗೆ ಜ್ಞಾನವನ್ನು, ಅದರ ಬಗ್ಗೆ ತಿಳುವಳಿಕೆಯನ್ನು ನಾವು ಕ್ರೋಢೀಕರಿಸಬೇಕಾಗಿರುತ್ತದೆ. ನಾವು ಮಾಡ್ತಕ್ಕಂಥ ಒಂದು ಅಚೀವ್ಮೆಂಟ್ನಲ್ಲಿ ನಮಗಿರ್ತಕ್ಕಂಥ ಗೋಲ್ ಕ್ಲಿಯರ್ ಆಗಿ ಕಾಣಬೇಕಾಗಿದೆ. ಅದೇ ರೀತಿಯಲ್ಲಿ ನೋಡುವಾಗ ಫಿಲ್ ನೈಟ್ ಅವರು ತನಗಿರ್ತಕ್ಕಂಥ ಆಸೆಯನ್ನು, ತಾನು ಮಾಡಬೇಕಾಗಿರ್ತಕ್ಕಂಥ ಬಿಸ್ನೆಸ್ಸನ್ನು ತನ್ನ ಪರಿವಾರದವರ ಜೊತೆಯಲ್ಲಿ ಹಂಚಿಕೊಂಡಾಗ ಪರಿವಾರದವರು ಈ ಒಂದು ಯೋಚನೆಯನ್ನು, ಈ ಒಂದು ಐಡಿಯಾವನ್ನು ತಿರಸ್ಕರಿಸುತ್ತಾರೆ. ಬೇಡ ಅಂದು ಅವನನ್ನು ತಳ್ಳಿ ಹಾಕುತ್ತಾರೆ. ಆದರೆ ಮಾಡ್ತಕ್ಕಂಥ ಛಲ, ಹುಮ್ಮಸ್ಸನ್ನು ಅವನಲ್ಲಿದ್ದದ್ದನ್ನು ನೋಡಿ ತನಗಿರ್ತಕ್ಕಂಥ ಆಲೋಚನೆ ತನ್ನ ತಂದೆಯ ಬಳಿಯಲ್ಲಿ ಹೇಳಿದಾಗ ತಂದೆ ಅದನ್ನು ಒಪ್ಪಿಕೊಂಡು ತನ್ನ ಮಗನಿಗಿರ್ತಕ್ಕಂಥ ಒಂದು ವ್ಯವಹಾರದಲ್ಲಿ ಅವನನ್ನು ಪ್ರಚೋದನೆಗೊಳಿಸುತ್ತಾರೆ. ತನಗಿರ್ತಕ್ಕಂಥ ಆಸೆಯನ್ನು, ತಾನು ಮಾಡಬೇಕಂಗಿರ್ತಕ್ಕಂಥ ಒಂದು ಉದ್ಯೋಗವನ್ನು, ಅದ್ರ ಕುರಿತಾಗಿ ಅವನು ಅವರ ತಂದೆಯ ಮಾತನ್ನು ಕೇಳಿ ಜಪಾನ್ ಕಂಪನಿಗೆ ಹೋದನು. ಅಲ್ಲಿ ಒನಿಸಿಕಾ ಅಂತಕ್ಕಂಥ CEO ಜೊತೆ ಮಾತಾಡಿ ತನಗಿರುವ ಆಸೆಯನ್ನು ನಾನು ದೀರ್ಘಕಾಲಿಕವಾಗಿ ಬರುವ ಶೂಗಳನ್ನು ತಯಾರು ಮಾಡುತ್ತೇನೆ ಎಂದು ಅವರ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಒನಿಸಿಕಾ ಅಂತಕ್ಕಂಥ ಕಂಪನಿಯ ಜೊತೆ ಟೈಗರ್ ಅಂತಕ್ಕಂಥ ಬ್ರ್ಯಾಂಡ್ ಆಗಿರ್ತಕ್ಕಂಥ ಶೂಗಳ ಜೊತೆಯನ್ನು ತಯಾರು ಮಾಡುತ್ತಿದ್ದರು. ಆವಾಗ ಅವರು, ನಿಮ್ಮ ಕಂಪನಿ ಯಾವುದು ಎಂದು ಆ CEO ಇವರನ್ನು ಕೇಳಿದಾಗ, ನಮ್ಮ ಕಂಪನಿ ಬ್ಲೂ ರಿಬನ್ ಸ್ಪೋರ್ಟ್ಸ್ ಶೂ ಎಂಬುದಾಗಿ ಅವರು ಆತನ ಜೊತೆ ಹೇಳಿಕೊಂಡಾಗ, ಆತನು CEO ಆಗಿರ್ತಕ್ಕಂಥವನು ಸ್ವಲ್ಪ 1963ರಲ್ಲಿ ಶೂದ ಶಾಂಪಲನ್ನು ಅವರನ್ನು ಕಳಿಸಿಕೊಟ್ಟಾಗ, ಅವರು ಕೋಚ್ ಆಗಿರ್ತಕ್ಕಂಥ ಬೋರ್ಮ್ಯಾನ್ ಅವರು ಆ ಕೋಚನ್ನು, ಆ ಶೂಗಳನ್ನು ನೋಡಿ
ಆ ಕೋಚನ್ನೇ ತನ್ನ ಪವರ್ ಬ್ರ್ಯಾಂಡ್ ಆಗಿ ಮಾಡಿಕೊಂಡು ತನಗಿರ್ತಕ್ಕಂಥ ಪಾಲುಗಾರರಲ್ಲಿ ಪ್ರತಿಶತ 50 ಪಾಲು ಮಾಡಿಕೊಂಡು ಶೂಗಳನ್ನು ಮಾರಾಟ ಮಾಡುವುದಕ್ಕಾಗಿ ಕೈಟ್ ಅವರು ಒಪ್ಪಿಕೊಂಡರೆಂಬುದಾಗಿ ನೋಡ್ತೇವೆ. ಆ ಒಂದು ದಿಶೆಯಲ್ಲಿ ಫಿಲ್ ಅವರು ಪೂರ್ತಿಯಾಗಿ ಶೂಗಳನ್ನು ಮಾರಾಟ ಮಾಡುವ ಒಂದು ಕೆಲಸದಲ್ಲಿ ತೊಡಗಿದರು. ಪ್ರಪ್ರಥಮವಾಗಿ ಫಿಲ್ ಕೈಟ್ ಅವರು ಕಾರಿನ ಡಿಕ್ಕಿಯಲ್ಲಿಟ್ಟುಕೊಂಡು ಶೂಗಳನ್ನು ಮಾರಲು ಪ್ರಾರಂಭಿಸಿದರು. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸಂಘರ್ಷದ ಜೀವನವಾಗಿದೆ. 1965ರ ಸಫಲತೆಯನ್ನು ಸಾಧಿಸಲು ಫಿಲ್ ಅವರು ಗುರಿಯ ಮೇಲೆ ಫೋಕಸ್ ಮಾಡಿ ವ್ಯಾಪಾರದಲ್ಲಿ ಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಪ್ರಾಬ್ಲಮನ್ನು ಎದುರು ಬಂದಾಗ ಅವರು ಅಕೌಂಟೆಂಟ್ ಆಗಿ, ಟೀಚರ್ ಆಗಿ ಕೆಲಸ ಮಾಡಿ ಬಂದಿರತಕ್ಕಂಥ ಹಣವನ್ನು ವ್ಯಾಪಾರದಲ್ಲಿ, ಬಿಸ್ನೆಸ್ಸಲ್ಲಿ ಉಪಯೋಗಿಸತೊಡಗಿದರು ಎಂಬುದಾಗಿ. ಆದರೆ ಬ್ಲೂ ರಿಬ್ಬನ್ ಗ್ರೂಪ್ ಕಂಪನಿಯು ಅವರ ಹಣವನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಟೈಗರ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಜಪಾನಿನ ಕಂಪನಿಗೆ 300 ಪೇರು ಶೂಗಳನ್ನು ಕೊಡುವಂತೆ ಅವರನ್ನು ಕೇಳಿಕೊಂಡಾಗ ಅವರ ಹತ್ತಿರ ಹಣವಿಲ್ಲದೆ ಇರುವಾಗ ಬ್ಯಾಂಕ್ ಕಡೆ ಹೋಗಿ ಲೋನ್ ತೆಗೆದುಕೊಳ್ಬೇಕಾದನ್ನು ಬ್ಯಾಂಕ್ ಕೂಡ ಅವರನ್ನು ನಿರಾಕರಿಸಿತು ಎಂಬುದಾಗಿ. ಹಣ ಇಲ್ಲದೆ ಇರುವಾಗ, ನಿಸ್ಸಹಾಯಕರಾಗಿರುವಾಗ, ಅಸಹಾಯಕತೆಯಲ್ಲಿ ಫಿಲ್ ನಾಯ್ಕ್ ಅವರು ತಮಗಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಮೇಲೆ ಫೋಕಸ್ ಮಾಡಿ ಏನಾದರೂ ಮಾಡಿ ಈ ಒಂದು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಶೂಗಳನ್ನು ಮಾಡಿ ಕೊಡಬೇಕಂತಕ್ಕಂಥ ಛಲದೊಂದಿಗೆ ಅವರು ತಮಗಿರ್ತಕ್ಕಂಥ ವ್ಯಾಪಾರವನ್ನು ಬಿಡದೆ ಆ ವ್ಯಾಪಾರವನ್ನು ಮಾಡಲು ಪಣ ತೊಟ್ಟರು ಎಂಬುದಾಗಿ ನೋಡ್ತೇವೆ. 1980ರಲ್ಲಿ ಮೊದಲನೇ ಶೇರ್ $22 ಆದಾಯವಾಯಿತು ಎಂಬುದಾಗಿ ನೋಡ್ತೇವೆ. ಫಿಲ್ ಅವರು ಎದೆಗುಂದದೆ ತನಗಿರ್ತಕ್ಕಂಥ ಒಂದು ವ್ಯಾಪಾರವನ್ನು ಉತ್ತೇಜನವಾಗಿ ಚೆನ್ನಾಗಿ ನಡೀತಾ ಇದೆ ಅಂದುಕೊಂಡಾಗಲೇ ಜಪಾನಿನ ಜೊತೆ ಮಾಡಿಕೊಂಡಿರ್ತಕ್ಕಂಥ ಶೂ ಒಪ್ಪಂದವು ಅದರ ಅವಧಿಯನ್ನು ಮುಗಿದಾಗ ತನ್ನದೇ ಆದ ಬ್ರ್ಯಾಂಡನ್ನು, ಶೂ ಬ್ರ್ಯಾಂಡನ್ನು ತಯಾರು ಮಾಡಬೇಕಾದ್ರೆ ಬಹಳ ಕಷ್ಟ ಬಂತು. ಅನ್ಪರವಾಗಿ ಯಾರೂ ಇಲ್ಲದೆ ಇರುವಾಗ ತನ್ನದೇ ಆದ ಒಂದು ಶೂ ಬ್ರ್ಯಾಂಡನ್ನು, ತನ್ನದೇ ಆಗಿರ್ತಕ್ಕಂಥ ಒಂದು ಲೋಗೋವನ್ನು ರೆಡಿ ಮಾಡಿ ತನ್ನ ಕಂಪನಿಯಲ್ಲೇ ಶೂಗಳನ್ನು ತಯಾರು ಮಾಡಬೇಕಾದ ಒಂದು ಪರಿಸ್ಥಿತಿ ಬಂತು. ಆ ಸಮಯದಲ್ಲಿ ಮೇ 30, 1971ರಲ್ಲಿ ತನ್ನದೇ ಆದ ನೈಕ್ ಅಂತಕ್ಕಂಥ ಕಂಪನಿಯ ಲೋಗೋವನ್ನು ಹೊರತಂದರು ಎಂಬುದಾಗಿ ನೋಡುತ್ತೇವೆ. ನೈಕ್ ಅಂದರೆ ಜಯದ ಸಂಕೇತವಾಗಿದೆ. ನೈಕ್ ಅಂತಕ್ಕಂಥ ಕಂಪನಿಯ ಪವರ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಶೂಗಳನ್ನು ಸುದೀರ್ಘವಾದ ಬಾಳಿಕೆಗೆ ಬರುವ ಹಾಗೆ ಹೊಸ ಒಂದು ಮಾಡಲ್ನೊಂದಿಗೆ ಶೂಗಳನ್ನು ಮಾಡಲು ಪ್ರಾರಂಭ ಮಾಡಿದರು. ಫಿಲ್ ಅವರು ತಮ್ಮ 40 ವರ್ಷಗಳಲ್ಲಿ 155 ಅತಿ ದೊಡ್ಡ ಮಿಲಿಯನಿಯರ್ ಆದರು. ಇಂದು ಈ ಒಂದು
ಕಂಪನಿಯು ಜಗತ್ತಿನ ಅತ್ಯಂತ 10 ಮಿಲಿಯನ್ ಡಾಲರ್ಗಳನ್ನು ಟರ್ನ್ ಓವರನ್ನು ಮೀರಿ ದಾಟಿ ಬಂದಿದೆ. ನೈಕ್ ಅಂತಕ್ಕಂಥ ಕಂಪನಿಯ ಪವರ್ ಬ್ರ್ಯಾಂಡ್ ಆಗಿ ಶೂ ಅಷ್ಟೇ ಅಲ್ಲ, ಟಿ ಶರ್ಟ್, ಬಟ್ಟೆ, ಶರ್ಟ್ಸ್, ಹ್ಯಾಂಡ್ ಗ್ಲೋವ್ಸ್, ಗೋಗಲ್ಸ್, ಕ್ಯಾಪ್, ಅನೇಕ ಥರದ ವೆರೈಟಿ ಆಗಿರ್ತಕ್ಕಂಥ ನೈಕ್ ಕಂಪನಿಯ ಅನೇಕ ಪ್ರಾಡಕ್ಟ್ಸನ್ನು ಹೊರತಂದರು. ಒಬ್ಬ ಮನುಷ್ಯ ಜಯ ಸಾಧಿಸಬೇಕಾದ್ರೆ ಅವನು ಜಯದ ಹಾದಿಯಲ್ಲಿ ನಡೆದುಕೊಂಡು ಹೋಗಬೇಕಾಗಿದೆ. ಜಯ ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ. ಆ ಕಾಲದಲ್ಲಿ 1962ರ ಒಂದು ಸಮಯದಲ್ಲಿ ಅವನ ಪರವಾಗಿ ಯಾರೂ ಇಲ್ಲದಿದ್ದರೂ ಸಹ ಮನೆಯವರೇ ಆ ಒಂದು ತನಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು, ಐಡಿಯಾವನ್ನು ತೋರಿಸ್ಕೊಟ್ಟಾಗ ಮನೆಯವರೇ ಬೇಡವೆಂದು ನಿರಾಕರಿಸಿದರು. ಒಲಿಸಿಕ ಕಂಪನಿಯು ಪವರ್ ಬ್ರ್ಯಾಂಡ್ ಟೈಗರ್ ಶೂಗಳನ್ನು ಅದ್ರಿಗಿರ್ತಕ್ಕಂಥ ಒಪ್ಪಂದವನ್ನು ಮುಗಿದು ಹೋದರೂ ಸಹ ಅವನು ಕುಂದದೆ ತನ್ನ ಪರಿಶ್ರಮದೊಂದಿಗೆ ತಾನು ಮಾಡಬೇಕಾದ ಕೆಲಸವನ್ನು, ಹಣದ ಒಂದು ಅವಶ್ಯಕತೆ ಬಿದ್ದಾಗ ಸ್ವತಃ ಅವರು ಅಕೌಂಟೆಡ್ ಆಗಿ ಟೀಚರ್ ಕೆಲಸ ಮಾಡಿ ತನ್ನ ಬರ್ತಕ್ಕಂಥ ಒಂದು ಆದಾಯದ ಹಣವನ್ನು ತಮ್ಮ ವ್ಯಾಪಾರದಲ್ಲಿ ಉಪಯೋಗಿಸಿಕೊಂಡು ವ್ಯಾಪಾರವನ್ನು ಸಕ್ಸಸ್ ಆಗಿ ಮಾಡಿ ತೋರಿಸಿದ್ರು. ಇಂದು ಫಿಲ್ ಕೈಟ್ ಅವರು ನಮಗೆ ಮಾಡಲಾಗಿದ್ದಾರೆ. ಅವರು ನಡೆದು ಬಂದ ಹಾದಿಯಲ್ಲಿ ನಾವು ನಡೆದು ಜಯ ಸಾಧಿಸಬೇಕಾಗಿದೆ. ಕಠಿಣ ಪರಿಶ್ರಮ ಮತ್ತು ಛಲದ ಗುರಿ ನಮಗೆ ಬೇಕಾಗಿದೆ. ಉತ್ತಮವಾದ ಕೆಲಸ ಮಾಡಲು ಉತ್ತಮವಾದ ಗುರಿಯು, ಉತ್ತಮವಾದ ಗೆಲುವು, ಜಯ ದೃಢವಾದ ಸಂಕಲ್ಪದೊಂದಿಗೆ ಮಾಡುವುದರ ನಮಗೆ ಜಯ ಸಿಕ್ಕೇ ಸಿಗುತ್ತದೆ. ಮನುಷ್ಯನಲ್ಲಿ ಸಾಧಿಸಬೇಕಾದ್ರೆ, ಜಯ ಸಾಧಿಸಬೇಕಾದ್ರೆ ಅವನು ಡೆಡಿಕೇಟ್ ಮಾಡಬೇಕಾಗಿದೆ. ಕಂಫರ್ಟ್ ಝೋನಿಂದ ಹೊರ ಬರಬೇಕಾಗಿದೆ. ಅಷ್ಟು ದೊಡ್ಡ ಕಂಪನಿಯು ಇಷ್ಟು ಎತ್ತರವಾಗಿ ಬೆಳೆಯಬೇಕಾದ್ರೆ, ಇನ್ನು ನಾವು ನೋಡ್ತಕ್ಕಂಥ ಒಂದು ನೈಕ್ ಕಂಪನಿಯಲ್ಲಿ ಇಷ್ಟು ಎತ್ತರವಾಗಿ ಬೆಳೆದಿದೆ ಅಂತಂದರೆ ಅದರ ಹಿಂದೆ ಎಷ್ಟು ಪರಿಶ್ರಮವಿದೆ, ಎಷ್ಟು ಹೋರಾಟದ ಒಂದು ಬದುಕವನ್ನು ಹಾದಿ ಸಾಗಿ ಬಂದರು ಎಂಬುದಾಗಿ ನೋಡಬೇಕಾಗಿದೆ. ಇಲ್ಲಿ ನೋಡುವಾಗ ಗುರಿ ಸಾಧಿಸಬೇಕಾದ್ರೆ ನಾವು ಫುಲ್ ಫೋಕಸ್ ಮಾಡಿ, ಒಂದೇ ಟಾರ್ಗೆಟ್ ಮಾಡಿ, ಆ ಗೋಲನ್ನು ಅಚೀವ್ ಮಾಡಬೇಕಾದ್ರೆ ನಾವು ಆ ಗುರಿ ಮೇಲೆ ಫೋಕಸ್ ಮಾಡಬೇಕಾಗಿದೆ. ಮನಸ್ಸಿದ್ದಲ್ಲಿ ಮಾರ್ಗ ಎಂಬುದಾಗಿ ಮನಸ್ಸಿಟ್ಟು ನಾವು ಮಾಡಬೇಕಾದ ಕೆಲಸದಲ್ಲಿ ದೃಢವಾದ ಒಂದು ನಂಬಿಕೆಯಿಂದ, ಆ ದೃಢವಾದ ಒಂದು ಶಕ್ತಿಯಿಂದ ಆ ಕೆಲಸವನ್ನು ಮಾಡಿದರೆ ಯಾವುದು ಅಸಾಧ್ಯ ಎಂಬುದಿಲ್ಲ. ಈ ಒಂದು ಮನುಷ್ಯನಲ್ಲಿ ಒಂದು ಮೋಟಿವೇಟ್ ಆಗಬೇಕಾಗಿದೆ. ಮಾಡಬೇಕಾದ ಕೆಲಸದಲ್ಲಿ ಮಾಡುವಂತೆ ಅವನು ಮನಸ್ಸು ಮಾಡಬೇಕಾಗಿದೆ. ಇಂದು ನೈಕ್ ಅಂತಕ್ಕಂಥ ಕಂಪನಿಯು ಪವರ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಒಂದು ಕಂಪನಿ ನಾವು ನೋಡುವಾಗ ಅದರ ಹಿಂದೆ ನಡೆದಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಒಂದು ಘಟನೆ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಇಂದು ನಮಗೆಲ್ಲ ರೀತಿಯಲ್ಲಿ ಅವಕಾಶ ಇದೆ, ಸಮಯ ಇದೆ, ಆದರೂ ನಾವು ಕೆಲಸ ಮಾಡದೆ, ಮನಸ್ಸು ಮಾಡದೆ ಜೀವನ ಸಾಗಿಸ್ತಾ ಇದ್ದೇವೆ. ಈ ಒಂದು ಮನಸ್ಸಂತಕ್ಕಂಥ ಮನಸ್ಸಿನಿಂದ ನಾವು ಮಾಡಬೇಕಾದ ಕೆಲಸವನ್ನು ಫೋಕಸ್ ಆಗಿ ಮಾಡುವುದಾದರೆ ಯಾವುದೇ ಒಂದು ಗುರಿ ನಾವು ಸಾಧಿಸಬಹುದು. ಆದ ಕಾರಣ ಪ್ರಿಯ ವೀಕ್ಷಕರೇ, ನೀವು ವಾಚ್ ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ನಾನು ನಂಬುತ್ತೇನೆ. ಇಂಥ ಅನೇಕ ಕನ್ನಡ ಪುಸ್ತಕದ ಸಮರಿಯನ್ನು ನಾವು ವಿಡಿಯೋ ಮೂಲಕವಾಗಿ ಕನ್ನಡದಲ್ಲಿ ಹೊರತಂದಿದ್ದೇನೆ. ಆದ ಕಾರಣ ಇನ್ನೂ ಹೆಚ್ಚಿನ ಒಂದು ವಿಡಿಯೋವನ್ನು ಹೊರಬರುವಂತೆ ನಿಮ್ಮ ಸಹಾಯ
ಸಹಕಾರ, ಸಲಹೆ ನನಗೆ ಅವಶ್ಯವಾಗಿ ಬೇಕಾಗಿದೆ. ಈ ಒಂದು ವಿಡಿಯೋದ ಮೂಲಕವಾಗಿ ತಮಗೇನಾದರೂ ಮೋಟಿವೇಟ್, ಏನಾದರೂ ಮಾಡಬೇಕಂತ ಮನಸ್ಸು ನಿಮಗೆ ಉಪಯೋಗವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು